ನಮಸ್ತೆ ಎಲ್ರಿಗೂ. ಇವತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ ಕೋಪದ ಬಗ್ಗೆ ಅಂತ ಹೇಳಿದ್ರೆ, ಈಗ ತುಂಬಾ ಸಿಟ್ಟು ಬಂದಾಗ ನಾವು ಏನೆಲ್ಲ ಮಾತಾಡ್ತೇವೆ, ಅದರಿಂದ ಏನೆಲ್ಲ ಅನಾಹುತ ಆಗ್ಬಹುದು ಅಂತೇಳಿ, ಹಾಗೇನೆ ನಾವು ಮಾತಾಡುವಾಗ ಆ ಸಿಟ್ಟನ್ನ ನಾವು ಯಾವ ತರ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಸಹ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ. ಏನ್ ಗೊತ್ತಾ, ಮಾತಾಡಿದ್ರೆ ಹೋಯ್ತದು ಅದೇನೇ ಇದೆ. ಇದು ಏನು, ಅಡಿಕೆಗೆ ಹೋದ ಮಾನ ಆನೆ ಕೊಟ್ರು ಇದಾಗುದಿಲ್ಲ ಅಂತ ಹೇಳೋ ಹಾಗೆ, ಕೋಪವನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಕೋಪದಲ್ಲಿ ಕೆಲವೊಮ್ಮೆ ನಾವು ಕೆಲವೊಂದು ಮಾತನ್ನ ಆಡ್ಬಿಡ್ತೇವೆ, ಆಮೇಲೆ ನಮ್ಗೆ ಪಶ್ಚಾತ್ತಾಪ ಆಗ್ತದೆ. ಆದ್ರೆ ಎದುರುಗಡೆ ಇದ್ದವರಿಗೆ ನಾವು ಆಡಿರುವಂತ ಮಾತು ಎಷ್ಟು ಪೇನ್ ಆಗ್ತದೆ ಅನ್ನೋದೊಂದು ಸಹ ನಾವು ಅರ್ಥಕೊಳ್ಬೇಕಾಗ್ತದೆ ಕೆಲವೊಮ್ಮೆ. ಹಾಗೆ ಹೀಗೇನೆ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೇನೆ. ವಿಡಿಯೋ ಇಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ತುಂಬಾ ಜನರಿಗೆ ಒಂದು ಹೆಲ್ಪ್ ಆಗ್ಬಹುದು ಈ ವಿಡಿಯೋ ಸಹ. ತುಂಬಾ ಸಿಟ್ಟು ಮಾಡಿ ಮಾತಾಡುವವರಿಗೆ ಅಂತ ಹೇಳಿದ್ರೆ, ಮಾತಾಡೋದು ಮಾತಾಡ್ಕೊಳ್ತಾರೆ ಆಮೇಲೆ ಪಶ್ಚಾತ್ತಾಪ ಪಡ್ತಾರಲ್ಲ, ಅಂತವ್ರಿಗಂತಾನೆ ಹೇಳ್ಬೋದು ಈ ವಿಡಿಯೋ. ಒಬ್ಬ ವ್ಯಕ್ತಿ ಉಂಟಲ್ಲ, ತಮ್ಮ ಒಂದು ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ, ತಾಳ್ಮೆಯಿಂದ ಇದ್ರೆ ಜೀವನದಲ್ಲಿ ದೊಡ್ಡದನ್ನ ಅವರು ಸಾಧನೆ ಮಾಡಬಹುದು. ಅಂದ್ರೆ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದನ್ನ ಫಸ್ಟ್ ಕಲಿಬೇಕಾಗ್ತದೆ ಮನುಷ್ಯರು. ಹಾಗೇನೆ ಕೋಪವನ್ನು ನಿಯಂತ್ರಿಸಲು ಕೆಲವೊಂದು ಸಲಹೆ ಅಂತ ಹೇಳಿದ್ರೆ, ಕೆಲವು ನನಗೆ ಗೊತ್ತಿರುವಷ್ಟು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೇನೆ. ಅಂತ ಹೇಳಿದ್ರೆ, ಇದು ಒಂದು ಸಂಬಂಧನೇ ಹಾಳು ಮಾಡುವಂತದ್ದು. ಈ ಕೋಪ, ಸಿಟ್ಟು ಅನ್ನೋದುಂಟಲ್ಲ, ಒಂದು ಸಂಬಂಧವನ್ನೇ ಕಟ್ ಮಾಡ್ತದೆ. ಹಾಗಾಗಿ ಕೆಲವೊಮ್ಮೆ ಮಾತಾಡುವಾಗ ಯಾರ ತರ ನೀವು ಮಾತಾಡ್ತಿದ್ದೀರಿ, ಹೇಗ್ ಮಾತಾಡ್ತಿದ್ದೀರಿ ಅನ್ನೋದು ಸಹ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಇದು ಅಂತ ಹೇಳಿದ್ರೆ, ಮಾತಾಡಿ ಆದ್ಮೇಲೆ ಕೆಲವೊಂದು ಇನ್ಸಿಡೆಂಟ್ ಆದ್ಮೇಲೆ ಜೀವನ ಪರ್ಯಂತ ನಾವು ಅದನ್ನ ಕೊನೆಯ ತನಕ ನಾವು ಅದರ ಬಗ್ಗೆ ನಾವು ಒಂದು ವಿಷಾದನೆಯನ್ನ ಅನುಭವಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ಕೋಪವನ್ನ ಮಾಡ್ಕೊಳ್ದೇನೆ ನಮ್ಗೆ ಏನ್ ಹೇಳ್ಬೇಕು ಅದನ್ನ ನಾವು ಹೇಳ್ಬಹುದು. ಯಾವ ರೀತಿಯಲ್ಲಿ ಹೇಳ್ಬೇಕು ಆ ರೀತಿಯಲ್ಲಿ ನಾವು ಹೇಳ್ಬಹುದು. ಕೋಪ ಅಂತ ಹೇಳಿದ್ರೆ ನಮ್ಮನ್ನದು ಸುಟ್ಟೋ ಹಾಕ್ಬಿಡ್ಬಹುದು, ಅಥವಾ ಕೋಪನ ನಮ್ಗೆ ತಡ್ಕೊಳಿಕ್ ಆಗುದಿಲ್ಲ, ಹಾಗೆ ನಾವು ಮಾತಾಡುವಾಗ ಸಂಬಂಧವನ್ನೇ ನಾವು ಕಳ್ಕೊಂಡ್ ಬಿಡ್ಬಹುದು. ಕೋಪವನ್ನ ಸಿಟ್ಟನ್ನ ನಾವು ನಿಯಂತ್ರಣ ಮಾಡ್ಕೊಳ್ಳಿ ಕಲ್ತ್ರೆ ಉಂಟಲ್ಲ, ಅನೇಕ ತೊಂದರೆಗಳ ನಮ್ಮ ಜೀವನದಲ್ಲಿ ಬರುವಂತ ಅನೇಕ ತೊಂದರೆಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಅಂದ್ರೆ ತಪ್ಪಿಸ್ಕೊಳ್ಬಹುದು. ಅಂತೇಳಿ ಆ ಒಂದು ತೊಂದರೆಗಳಿಂದ ನಾವು ತಪ್ಪಿಸ್ಕೊಳ್ಬಹುದು. ಆ ಸಿಟ್ಟಿಂದ ಮಾತಾಡೋದು ಸಹ ತಪ್ಪು ಹೋಗ್ಬೋದು. ಮತ್ತೆ ಏನೋ ಒಂದು ಇನ್ಸಿಡೆಂಟ್ ಆಗೋದು ಸಹ ನಾವು ತಪ್ಪಿಸ್ಕೊಳ್ಬಹುದು ಈ ಸಿಟ್ಟನ್ನೆಲ್ಲ ನಾವು ಕಂಟ್ರೋಲ್ ಇಟ್ಕೊಳ್ಳೋದ್ರಿಂದ. ಈಗ ಕೋಪ ಬಂದಾಗ ಏನ್ ಮಾಡ್ಬೇಕು ಅಂತೇಳಿ ಕೆಲವೊಬ್ಬರೆಲ್ಲ ಥಿಂಕ್ ಮಾಡಬಹುದು. ಅಂತ ಹೇಳಿದ್ರೆ, ಈಗ ಎದುರುಗಡೆ ಇರುವವರು ಅಷ್ಟು ಮಾತಾಡುವಾಗ ನಮ್ಗೆ ಸಿಟ್ಟು ತಟ್ಕೊಳ್ಳಿಕ್ ಆಗುದೇ ಇಲ್ಲ, ನಾವು ಮಾತಾಡ್ಲೇಬೇಕಾಗ್ತದೆ ಅಂತೇಳಿ ಅನ್ಸ್ಬಹುದು. ನಿಜ, ಕೋಪ ಬರ್ತದೆ, ಸಿಟ್ಟು ಸಹ ಬರ್ತದೆ, ಮನುಷ್ಯರಲ್ವಾ, ಸಿಟ್ಟು ಬಂದೇ ಬರ್ತದೆ. ಪ್ರಾಣಿಗಳಿಗೆ ಸಿಟ್ಟು ಬರ್ತದೆ, ಮನುಷ್ಯರಿಗೆ ಸಿಟ್ಟು ಬರ್ದೇ ಇರ್ತದ ಅಲ್ವಾ. ಆಗ ಒಂದು ಸೆಕೆಂಡ್ ನೀವು ಸ್ವಲ್ಪ ಶಾಂತವಾಗಿರ್ಬೇಕಾಗ್ತದೆ. ಕೋಪ ಬಂದ ತಕ್ಷಣ ನೀವು ಅದಕ್ಕೆ ಒಂದು ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದರ ಬದಲಿಗೆ ಸ್ವಲ್ಪ ಒಂದು ಸೈಲೆಂಟ್ ಆಗಿರ್ಬೇಕಾಗ್ತದೆ. ಮತ್ತೆ ಸ್ವಲ್ಪ ಆಳವಾದಂತ ಉಸಿರು. ಇದು ಪ್ರತಿಯೊಬ್ಬರು ಒಂದು ಯೋಗ ಮಾಡೋರಿಗೆ ಗೊತ್ತಿರ್ತದೆ. ನಮ್ಮ ಉಸಿರು ಉಂಟಲ್ಲ, ನಾವು ಸ್ವಲ್ಪ ಬ್ರೀತ್ ಇದುಂಟು ನೋಡಿ, ಸ್ವಲ್ಪ ಜೋರಾಗಿ ತಗೊಂಡು ಸ್ವಲ್ಪ ನಿಧಾನವಾಗಿ ಬಿಡಬೇಕು. ಸ್ವಲ್ಪ ಒಂದು 5 ಸಲವೋ 10 ಸಲವೋ ಹಾಗೆ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಸಿಟ್ಟು ಖಂಡಿತವಾಗ್ಲೂ ಇಳಿತದೆ. ನೀವು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಹಾಗೆ ನಿಮ್ಗೆ ತುಂಬಾ ಸಿಟ್ಟು ಬಂದಿರ್ತದ, ಆಗ ಸ್ವಲ್ಪ ನೀರು ಕುಡೀರಿ, ತಣ್ಣೀರು ಕುಡಿದು ನೋಡಿ. ಆಗ ಸಹ ಸ್ವಲ್ಪ ನಿಮ್ಮ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಮತ್ತೆ ಸ್ವಲ್ಪ ಸಮಯ ನಿಮ್ಗೆ ಆ ಗಲಾಟೆ ಗೌಜಿಯಲ್ಲಿ ಇರೋದಕ್ಕಿಂತ ಸ್ವಲ್ಪ ಒಂದು 5 ನಿಮಿಷ ನೀವು ಅವರನ್ನ ಬಿಟ್ಟು ನೀವು ಸ್ವಲ್ಪ ದೂರನೇ ಹೋಗ್ಬಿಡಿ. ಆಗ ಸಹ ಅಲ್ಲಿಯೇ ಸ್ಟಾಪ್ ಆಗ್ತದೆ. ಈ ಸಣ್ಣದೊಂದು ನೀವು ವಿರಾಮ ಕೊಡ್ತೀರಿ ನೋಡಿ, ಅದು ದೊಡ್ಡದೊಂದು ಆಗುವಂತ ಒಂದು ದೊಡ್ಡ ಜಗಳ, ದೊಡ್ಡ ವಾದ, ಅದನ್ನೆಲ್ಲ ನೀವು ಸ್ಟಾಪ್ ಮಾಡಬಹುದು. ಅದು ನಿಮ್ಮ ಕೈಯಲ್ಲೇ ಇರ್ತದೆ. ಕೆಲವೊಮ್ಮೆ ತಡ್ಕೊಳಿಕ್ ಆಗುದಿಲ್ಲ ನಿಜ, ಕೆಲವೊಬ್ರು ಮಾತಾಡುವ ರೀತಿಗೆ ತಡ್ಕೊಳಿಕ್ ಆಗುದಿಲ್ಲ ನಿಜ, ನಾನು ಒಪ್ಕೊಳ್ತೇನೆ. ಆದ್ರೂ ಎದುರುಗಡೆ ಇರುವ ಮನುಷ್ಯರು ಯಾವ ತರ ಅನ್ನೋದು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಆಮೇಲೆ ಅದನ್ನ ನೀವು ಮಾತಾಡ್ಕೊಳ್ಬೇಕಾಗ್ತದೆ. ಅದೇ ನಾನು ಫಸ್ಟ್ ಹೇಳಿದೆ, ಮಾತಾಡೋಕ್ಕಿಂತ ಮೊದಲೇನೆ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಕೋಪದಲ್ಲಿ ನಾವು ಮಾತಾಡಿರುವಂತಹ ಒಂದು ಕಠಿಣ ಒಂದು ಆ ತರ ಒಂದು ಮಾತಿರ್ತದೆ ನೋಡಿ, ಆ ಮಾತು ಸತ್ರು ಸಹ ಮರಿಲಿಕ್ಕೆ ಆಗುದಿಲ್ಲ ಅಂತ ಎಲ್ಲ ಕೆಲವೊಬ್ಬರೆಲ್ಲ ಮಾತಾಡ್ತಾರೆ. ಅಂತ ಮಾತುಗಳು ಆಡಿದ್ರೆ ಉಂಟಲ್ಲ, ಸಂಬಂಧಗಳ ಮೇಲೆ ತುಂಬಾ ಒಂದು ದೊಡ್ಡ ಪರಿಣಾಮ ಬೀರ್ತದೆ. ಯಾವುದೇ ನೀವು ಮಾತಾಡೋಕ್ಕಿಂತ ಮೊದಲು ನಾವು ಈ ತರ ಒಂದು ವಾಕ್ಯ ಯೂಸ್ ಮಾಡಿ ಅವರಿಗೆ, ಅಥವಾ ಒಂದು ಸೆಂಟೆನ್ಸ್, ಒಂದು ವರ್ಡ್, ಸೆಂಟೆನ್ಸ್ ಸಹ ಅಲ್ಲ,
ಒಂದು ಪುಟ್ಟ ವರ್ಡ್ ಉಂಟಲ್ಲ, ಆ ವರ್ಡ್ ನೀವು ಯೂಸ್ ಮಾಡಿ ಮಾತಾಡಿದ್ರೆ ಉಂಟಲ್ಲ, ಆ ಎದುರುಗಡೆ ಇರೋರಿಗೆ ಎಷ್ಟು ನೋವು ಆಗ್ಬೋದು ಅನ್ನೋದು ಸಹ ನೀವು ಯೋಚನೆ ಮಾಡಬೇಕಾಗ್ತದೆ. ಅವರು ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಹೇಳಿದಾರಲ್ಲ ಅಂತೇಳಿ ಮರ್ತು ಹೋಗ್ತಾರೆ. ಕೆಲವೊಬ್ರು ಆಗಲ್ಲ, ಕೆಲವೊಬ್ರು ಒಳಗಡೆ ಇಟ್ಕೊಳ್ತಾರೆ. ನಾನು ಇಷ್ಟು ಮಾಡಿದ್ರು ಸಹ ನನಗೆ ಇವ್ರು ಇಷ್ಟು ಮಾತಾಡ್ತಾರಲ್ಲ, ನಾನು ಏನ್ ತಪ್ಪು ಮಾಡ್ಲಿಲ್ಲ, ಏನೋ ಒಂದು ಇದರಲ್ಲಿ ಒಂದು ಸಣ್ಣ ತಪ್ಪಾದ್ರೂ ಸಹ ಇವರು ಈ ತರ ಎಲ್ಲ ಮಾತಾಡ್ತಾರಲ್ಲ ಅಂತೇಳಿ ತುಂಬಾ ನೋವು ಪಡ್ತಾರೆ. ಮತ್ತೆ ಆ ನೋವು ಆಗಿ 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 ಅವರು ನಿಮ್ಮಿಂದವೇ ದೂರ ಆಗ್ಬಹುದು. ಹಾಗಾಗಿ ಒಮ್ಮೆ ಮಾತುಗಳನ್ನ ನೀವು ಆಡಿದ ನಂತರ ಅದನ್ನ ನೀವು ವಾಪಸ್ ತಗೊಳ್ಳಿಕ್ಕಾಗುದಿಲ್ಲಲ್ವಾ, ಅದು ವಾಪಸ್ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತದೆಲ್ಲ ನೀವು ಮಾತಾಡಿದ್ರೆ. ಅದಕ್ಕೇನೆ ನೀವು ಏನನ್ನಾದ್ರೂ ಹೇಳೋಕ್ಕಿಂತ ಮೊದಲು ಕರೆಕ್ಟ್ ಆಗಿ ಯೋಚನೆ ಮಾಡಿ, ಅದು ಅಗತ್ಯ ಉಂಟಾ ಇಲ್ವೋ ಅಂತ ಹೇಳಿದ್ರು ಸಹ ನೀವು ಯೋಚನೆ ಮಾಡಬೇಕಾಗಿರೋದು ಅಗತ್ಯನೇ ಉಂಟದ್ರಲ್ಲಿ. ಅಂದ್ರೆ ನಾವು ಈ ತರ ಮಾತಾಡಿದ್ರೆ ಏನಾಗ್ಬೋದು ಅಂತೇಳಿ ಒಂದು ಯೋಚನೆ ಮಾಡುವಷ್ಟು ಒಂದು ಕೆಪಾಸಿಟಿ ಎಲ್ಲರಿಗೂ ಸಹ ಇರ್ತದಲ್ವಾ. ಹಾಗಾಗಿ ಮಾತಾಡೋಕ್ಕಿಂತ ಮೊದಲು ನೀವು ಯೋಚನೆ ಮಾಡಿ, ಕೋಪಕ್ಕೆ ಕೈ ಕೊಡಬೇಡಿ. ಯಾವಾಗಲೂ ಸಹ ಕೋಪ ಬಂದಾಗ ಮಾತಲ್ಲಿ ಸಹ ಒಂದು ಹಿಡ್ತನ ಇಟ್ಕೊಳ್ಳಿ. ಅಥವಾ ಅಲ್ಲಿ ದೊಡ್ಡ ಜಗಳ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿಂದನೇ ಸ್ವಲ್ಪ ನೀವು ಜಾಗ ಖಾಲಿ ಮಾಡಿ. ಮತ್ತೆ ಆ ಸಮಸ್ಯೆಗಳ ಮೇಲೆ ಒಂದು ನೀವು ಗಮನ ಕೊಡಬೇಕಾಗ್ತದೆ, ವ್ಯಕ್ತಿಗಳ ಮೇಲಲ್ಲ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಸಹ ಹೇಳಿದೆ, ನಿಮ್ಮ ಎದುರುಗಡೆ ಇರುವ ವ್ಯಕ್ತಿಗಳು ಯಾರು ಅನ್ನೋದನ್ನ ಸಹ ನೀವು ಯೋಚನೆ ಮಾಡಬೇಕಾಗ್ತದೆ. ಕೆಲವೊಮ್ಮೆ ವ್ಯಕ್ತಿಗಳು ಒಳ್ಳೆಯವರಾಗಿರ್ತಾರೆ, ಅವರಿಂದ ಏನೋ ಒಂದು ಸಣ್ಣ ಪುಟ್ಟ ತಪ್ಪುಗಳು ಸಹ ಆಗಿರ್ಬೋದು, ಅಥವಾ ಮೂರನೆಯವರಿಂದ ನೀವು ಆ ಮಾತನ್ನ ಕೇಳ್ಕೊಂಡು ಸಹ ನೀವು ತಪ್ಪು ಯೋಚನೆ ಸಹ ಮಾಡಿರ್ಬೋದು. ಇದನ್ನೆಲ್ಲ ನೀವು ಯೋಚನೆ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರ ಒಂದು ನಡವಳಿಕೆ ಹಿಂದೆ ಸಹ ಒಂದೊಂದು ಕಾರಣ, ರೀಸನ್ ಇರ್ತದೆ. ಹಾಗಾಗಿ ಒಬ್ಬ ನಡವಳಿಕೆ ನಿಮ್ಗೆ ಕೋಪ ತರಿಸಬಹುದು. ಅಂದ್ರೆ ನಿಮ್ಮ ಎದುರುಗಡೆ ಇರುವವರು ಅವರ ನಡವಳಿಕೆ ನೋಡಿ ನಿಮ್ಗೆ ಒಂದು ಸಿಟ್ಟು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ವ್ಯಕ್ತಿಯ ನಡವಳಿಕೆ ಮೇಲೆ ನಿಮ್ಗೆ ಸಿಟ್ಟು ಬರೋದಾದ್ರೆ ಆ ವ್ಯಕ್ತಿಯ ಮೇಲಲ್ಲ ಅಲ್ವಾ. ಕರೆಕ್ಟ್ ಆಗಿ ನೀವು ಥಿಂಕ್ ಮಾಡಿ, ಆ ವ್ಯಕ್ತಿಯ ಮೇಲೆ ನಿಮ್ಗೆ ಕೋಪ ಬರ್ತಾ ಇಲ್ಲ, ಅವರು ಮಾಡುವಂತಹ ನಾಟಕಕ್ಕೆ ನಿಮ್ಗೆ ಕೋಪ ಬರ್ತಾ ಉಂಟು. ಅದಕ್ಕೇನೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಮ್ಮೆ ಟ್ರೈ ಮಾಡಿ, ಯಾಕೆ ನನಗೆ ಅಷ್ಟು ಸಿಟ್ಟು ಬರ್ತಾ ಉಂಟು ಆ ಮನುಷ್ಯನ ಮೇಲೆ ಅಂತೇಳಿ. ಇದರಿಂದ ಸಂಬಂಧ ಹಾಳಾಗುವುದಿಲ್ಲ, ನಿಮ್ಮ ಸಂಬಂಧ ನಾರ್ಮಲ್ ಆಗಿಯೇ ಇರ್ತದೆ. ಯಾಕಂದ್ರೆ ನೀವು ಅವರಿಗೆ ಬಿಡಿಸಿ ಹೇಳ್ಬೋದು, ನೋಡು ನೀವು ಇದನ್ನ ಮಾಡ್ತಾ ಇರೋದು ತಪ್ಪು, ಈ ತರ ಮಾಡಬೇಡ ಅಂತೇಳಿ. ಅದರ ಬದಲಿಗೆ ನೀವು ಜಗಳ ಮಾಡುವುದಾಗ್ಲಿ ಅಥವಾ ಅವ್ರ ಮೇಲೆ ತುಂಬಾ ಒಂದು ದೋಷ ಅವ್ರ ಮೇಲೆ ತಲೆ ಮೇಲೆ ಹಾಕುದಾಗ್ಲಿ ಅಂಥದ್ದೆಲ್ಲ ಮಾಡೋದು ತಪ್ಪು. ಅದಕ್ಕೆ ನಾನು ಹೇಳಿದ್ದು, ಅವರ ಒಂದು ಸಮಸ್ಯೆಯನ್ನ ನೀವು ಬಗೆಹರಿಸಿ, ಅಥವಾ ಅಂದ್ರೆ ಆ ಮನುಷ್ಯನಿಂದ ನಿಮ್ಗೆ ಯಾವ ಸಮಸ್ಯೆ ನಿಮ್ಗೆ ಆಗ್ತಾ ಉಂಟು ಅದನ್ನ ಸಹ ನೀವು ಅವರಿಗೆ ಹೇಳ್ಬಹುದು. ಇದರಿಂದ ಸಹ ಸಂಬಂಧ ಹಾಳಾಗುದಿಲ್ಲ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಎಷ್ಟು ನೋಡಿ ಕೋಪ ಬಂದಾಗ ನಾವು ಎಷ್ಟೊಂದು ಬೇರೆಯವರಿಗೆ ನೋವು ಆಗುವ ಹಾಗೆಲ್ಲ ನಾವು ನಮ್ಮ ನಡವಳಿಕೆ ಆ ತರ ಇರ್ತದೆ ಕೆಲವೊಮ್ಮೆ. ಹಾಗೇನೆ ಸಿಟ್ಟು ಬಂದಾಗ ಉಂಟಲ್ಲ, ಆ ಸಿಟ್ಟನ್ನ ನೀವು ಒಂದು ಪಾಸಿಟಿವ್ ಆಗಿ ತಗೊಳ್ಳಿ, ನೆಗೆಟಿವ್ ಆಗಿ ತಗೊಳ್ಳಿಕ್ಕೆ ಹೋಗ್ಬೇಡಿ, ಪಾಸಿಟಿವ್ ಆಗಿ ತಗೊಳ್ಳಿ. ಒಂದು ಗಳಿಗೆ ಸಿಟ್ಟು ಬಂದ್ರು ಸಹ ನೆಕ್ಸ್ಟ್ ಒಂದೇ ಸೆಕೆಂಡ್ ಅಲ್ಲಿ ನೀವು ಆ ಸಿಟ್ಟನ್ನ ಒಂದು ನಗುವಿನ ರೂಪದಲ್ಲಿ ಸಹ ನೀವು ತಂದ್ಕೊಳ್ಬಹುದು. ಹಾಗೆ ನಾನು ಹೇಳುದು, ಆ ಸಿಟ್ಟನ್ನ ನಿಮ್ಗೆ ಎದುರುಗಡೆ ಇರೋ ಮನುಷ್ಯನ ಮೇಲೆ, ನಾನು ಅವಾಗಲೇ ಹೇಳಿದೆ, ವ್ಯಕ್ತಿಯನ್ನ ನೀವು ನೋಡಿ, ಆ ವ್ಯಕ್ತಿಯ ನೀವು ಮೊದಲಿಂದಾನೇ ನೋಡಿರ್ತೀರಿ, ಆ ವ್ಯಕ್ತಿ ಯಾವ ತರದವರು ಅಂತೇಳಿ ಗೊತ್ತಿರ್ತದೆ ನಿಮ್ಗೆ. ಆ ವ್ಯಕ್ತಿಯ ಒಂದು ಸಮಸ್ಯೆಯಿಂದ ಆ ವ್ಯಕ್ತಿ ಬದಲಾಗಿರ್ಬಹುದು, ಅದನ್ನೆಲ್ಲ ನೀವು ಒಂದು ಯೋಚನೆ ಮಾಡಬೇಕಾಗ್ತದೆ. ನೀವು ಈಗ ಸಿಟ್ಟು ಬಂದಾಗ ಒಂದು ನೆಗೆಟಿವ್ ಆಗಿ ನೀವು ಥಿಂಕ್ ಮಾಡ್ತಾ ಹೋದ್ರೆ, ಅದು ಆ ಭಾವನೆಗಳು ಉಂಟಲ್ಲ ನಿಮ್ಗೆ, ಆ ಭಾವನೆಗಳಿಗೆ ಒಂದು ನೀವು ಸಪೋರ್ಟ್ ಮಾಡಿದಾಗೆ ಆಗ್ತದೆ. ನೆಗೆಟಿವ್ ಥಿಂಕ್ ಮಾಡುವವರಿಗೆ ನಾನು ಹೇಳುದು ಅಂತ ಹೇಳಿದ್ರೆ, ನೆಗೆಟಿವ್ ಅವ್ರಿಗೆ ಹೀಗೆ ಮಾಡ್ಬೇಕು, ಅವ್ರಿಗೆ ಹಾಗೆ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಮನಸ್ಸಿಗೆ ನೀವೇನೆ ಒಂದು ಸಪೋರ್ಟ್ ಕೊಟ್ಟಿದ ಹಾಗೆ ಆಗ್ತದೆ. ಹಾಗಾಗಿ ನಿಮ್ಮ ಒಂದು ಪಾಸಿಟಿವ್ ಥಿಂಕ್ ಮಾಡಿ. ಈಗ ಒಂದು ಸಿಟ್ಟು ಬಂದಾಗ ಪಾಸಿಟಿವ್ ಥಿಂಕ್ ಮಾಡಿ, ಇವ್ರು ಹೀಗೇನೆ, ಇವರು ಚೇಂಜ್ ಆಗುವಂತವರಲ್ಲ, ಆ ತರ ನೀವು ಒಂದು ಪಾಸಿಟಿವ್ ಥಿಂಕ್ ಮಾಡಬೇಕಾಗ್ತದೆ. ಫ್ರೆಂಡ್ಸ್, ನಾನು ಈಗ ನಿಮ್ಗೆ ಹೇಳ್ತಾ ಇದ್ದೇನೆ, ಹೌದು, ಇದರಲ್ಲಿ ಏನಾದರೂ ತಪ್ಪಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಯಾವಾಗ್ಲೂ ನಿಮಗೆ ವಿಡಿಯೋದಲ್ಲಿ ಹೇಳ್ತೇನೆ, ನನ್ನ ಮನಸ್ಸಿಗೆ ಅನಿಸಿದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು. ಇದು ಕೆಲವರಿಗೆ ಹೆಲ್ಪ್ ಆಗ್ಬೋದು, ಕೆಲವೊಬ್ಬರಿಗೆ ಇದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸಬಹುದೇನೋ, ಗೊತ್ತಿಲ್ಲ ನನಗೆ. ನಿಮ್ಗೆ ಸಿಟ್ಟು ಬಂದಾಗ ಉಂಟಲ್ಲ, ನೀವು ಶಾಂತವಾಗಿ ಒಂದು ಯೋಚನೆ ಮಾಡಿ, ಅಥವಾ ಅದ್ರ ಬಗ್ಗೆ ನೀವು ಲಕ್ಷಣೆ ಕೊಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಕೆಲಸ ಏನುಂಟು ಅದನ್ನ ಮಾಡ್ಕೊಳ್ಳಿ. ನಿಮ್ಮ ಅಭಿವೃದ್ಧಿ ಬಗ್ಗೆ ನೀವು ಯೋಚನೆ ಮಾಡಿ, ನಿಮ್ಮ ಗುರಿಗಳ ಹತ್ರ
ನೀವು ಏನು ಗುರಿ ಇಟ್ಕೊಂಡಿದ್ದೀರಿ ನೋಡಿ ಅದರ ಇದಕ್ಕೆ ಸಾಗಲಿಕ್ಕೆ ನೀವು ಪ್ರಯತ್ನ ಮಾಡಿ. ಆಗ ನೀವು ಈ ಕೋಪವನ್ನು ಉಂಟಲ್ಲ, ಆ ಕೋಪವನ್ನು ಇದ್ರ ಮೇಲೆ ನೀವು ಹಾಕ್ಕೊಳ್ಬಹುದು. ಆಗ ನಿಮಗೆ ಮನಸ್ಸಿಗೆ ಸಹ ಶಾಂತಿ ಅನ್ನಿಸ್ತದೆ. ಹೀಗೆ ಮಾಡೋದ್ರಿಂದ ಜಾಸ್ತಿ ಪ್ರಯೋಜನ ಸಹ ಸಿಗ್ತದೆ. ನೋಡಿದ್ರಲ್ಲ, ಈಗ ಅಂತ ಹೇಳಿದ್ರೆ ಆ ಕೋಪ ಮಾಡಿ ನಮ್ಮ ಮೆಂಟಲ್ ಸ್ಟ್ರೆಸ್ ನಾವು ತಗೊಳ್ಳೋದು, ನಮ್ಮ ಹೆಲ್ತ್ ಜಾಸ್ತಿ ಹಾಳು ಮಾಡೋದಕ್ಕಿಂತ ನಾವು ನಮ್ದು ಏನುಂಟು, ನಮ್ಮ ಗುರಿ ಏನುಂಟು, ಅಥವಾ ನಾವು ಮಾಡುವಂತ ಕೆಲಸ ಯಾವುದಿದೆ, ಅಥವಾ ನಾವಿಷ್ಟು ಕಷ್ಟಪಡ್ತಾ ಇದ್ದೇವೆ ಅದ್ರ ಬಗ್ಗೆ ನಾವು ಜಾಸ್ತಿ ಥಿಂಕ್ ಮಾಡಬೇಕಾಗ್ತದೆ. ಎದುರುಗಡೆ ಇದ್ದವರ ಬಗ್ಗೆ ಥಿಂಕ್ ಮಾಡೋದಲ್ಲ, ನಮ್ಮ ಬಗ್ಗೆ ನಾವು ಥಿಂಕ್ ಮಾಡಬೇಕಾಗ್ತದೆ. ಹಾಗಾಗಿ ಇದು ತುಂಬಾ ಒಂದು ಪ್ರಯೋಜನಕಾರಿ ಅನಿಸ್ತಾ ಉಂಟು ನನಗೆ. ಆಮೇಲೆ ಯಾವುದೇ ನೀವು ಒಂದು ಡಿಸೈಡ್ ಮಾಡೋದಿದ್ರು ಸಹ ಸಮಾಧಾನವಾಗಿ ಡಿಸೈಡ್ ಮಾಡ್ಕೊಳ್ಬೇಕು. ಕೋಪದಲ್ಲಿರುವಾಗ ನಾವು ಸಡನ್ ಆಗಿ ಒಂದು ಡಿಸೈಡ್ ಮಾಡ್ತೇವೆ, ನಿನ್ನ ಹತ್ರ ನಾನು ಮಾತಾಡೋದಿಲ್ಲ, ನೀನು ಬೇಡ ನನಗೆ, ನೀನು ಹೋಗು, ಆ ಥರ ಎಲ್ಲ ನಾವು ಒಂದು ಡಿಸೈಡ್ ಮಾಡೋದಕ್ಕಿಂತ ಕೆಲವೊಂದು ಅಂತ ಹೇಳಿದ್ರೆ ಕೋಪದಲ್ಲಿ ಅಥವಾ ಸಿಟ್ಟಲ್ಲಿ ನಾವು ಮಾಡಿರುವಂತ ನಿರ್ಧಾರಗಳು ಉಂಟಲ್ಲ, ಅದು ತುಂಬಾ ತಪ್ಪಾಗಿರ್ತದೆ. ಹಾಗಾಗಿ ಯಾವುದೇ ನಾವು ನಿರ್ಧಾರ ಮಾಡೋದು ಸಮಾಧಾನದಿಂದ ನಿರ್ಧಾರ ಮಾಡಬೇಕಾಗ್ತದೆ. ನಾವು ಸಿಟ್ಟಲ್ಲಿ ಮಾತಾಡಬಾರ್ದು ಯಾವತ್ತೂ ಸಹ. ನಮ್ಮ ಮನಸ್ಸು ಯಾವಾಗ ಶಾಂತವಾಗ್ತದೆ ನೋಡಿ, ಆಗ್ಲೇನೆ ನಾವು ಪ್ರಮುಖವಾದಂತಹ ಒಂದು ನಿರ್ಧಾರಗಳನ್ನು ನಾವು ತಗೊಳ್ಬೇಕಾಗ್ತದೆ. ಮತ್ತೆ ಈ ಕೋಪದಿಂದ ಉಂಟಾಗುವಂಥದ್ದು ಉಂಟಲ್ಲ, ಅದು ಹಾನಿಯೇ ಜಾಸ್ತಿ. ಅದರಿಂದ ಇದು ಬೇಡದಿದ್ದಾಗುವುದೇ ಜಾಸ್ತಿ ಆಗ್ತದೆ. ಅತಿಯಾದಂತಹ ಒಂದು ಕೋಪ ಅಂತ ಹೇಳಿದ್ರೆ ಸಿಟ್ಟು ವ್ಯಕ್ತಿಯ ಒಂದು ಇದುಂಟಲ್ಲ, ಈಗ ನಾನು ಸಿಟ್ಟು ಮಾಡ್ಕೊಂಡ್ರೆ ನನಗೆ ಮಾನಸಿಕವಾಗಿ ಮತ್ತೆ ನನ್ನ ದೈಹಿಕ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀಳ್ತದೆ. ಹಾಗೆ ನಿಮ್ಗೆ ಸಹ ಹಾಗೆ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ಅಷ್ಟು ಸಿಟ್ಟಲ್ಲಿ ಮಾತಾಡುವಾಗ BP ರೇಸ್ ಆಗ್ಬೋದು, ಮೆಂಟಲ್ ಸ್ಟ್ರೆಸ್ ಎಷ್ಟು ಆಗ್ತದೆ ಅಂತ ಹೇಳಿದ್ರೆ ಆ ಸಿಟ್ಟಲ್ಲಿ ನಾವೆಂತ ಮಾತಾಡ್ತೇವೆ ಅಂತ ಹೇಳಿ ಸಹ ನಮ್ಗೆ ಗೊತ್ತಾಗೋದಿಲ್ಲ. ಮತ್ತೆ ಇದು ನಮ್ಮ ಆರೋಗ್ಯ ಸಹ ಹಾಳಾಗ್ತದೆ ಅದರಿಂದ. ಈಗ ಟೆನ್ಷನ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ ಮೇನ್ ಆಗುದು ನಮ್ಗೆ ಹೊಟ್ಟೆ ಅಪ್ಸೆಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೊಟ್ಟೆ ಅಪ್ಸೆಟ್ ಆದ ನಂತರ ನಮ್ಗೆ ಮೆಂಟಲಿ ಸಹ ನಾವು ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗ್ತದೆ. ನಮ್ಗೆ ಹೆಲ್ತ್ ಸರಿ ಇಲ್ಲ ಅಥವಾ ಫುಡ್ ತಗೊಳ್ಳಿಕ್ಕೆ ಆಗುದಿಲ್ಲ ಅಂತೇಳಿ. ಹಾಗಾಗಿ ಕೋಪದಲ್ಲಿರುವಾಗ ನಾವು ಜಾಸ್ತಿಯಾಗಿ ಸ್ಟ್ರೆಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಅಂತ ಹೇಳಿದ್ರೆ ಅದರಿಂದ ಅನಾಹುತ ಆಗುದು ನಮ್ಗೇನೆ, ನಮ್ಮ ದೇಹಕ್ಕೇನೆ, ನಮ್ಮ ಇದಕ್ಕೇನೆ ಆಗ್ತದೆ. ಹಾಗಾಗಿ ಇದು ನಮ್ಮ ಸ್ಟ್ರೆಸ್ ಜಾಸ್ತಿ ಮಾಡೋದಲ್ದೇನೆ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಸಹ ಒಂದು ಬ್ರೇಕ್ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಬಿರುಕು ಬೀಳ್ಲಿಕ್ಕೆ ಸಹ ಒಂದು ಸ್ಟಾರ್ಟ್ ಆಗ್ತದೆ. ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಸಹ ಇದೊಂದು ರೀಸನ್ ಆಗ್ತದೆ. ಮತ್ತೆ ಕೋಪ ವ್ಯಕ್ತಿಯ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅಂತ ಹೇಳಿ ಆಗಲೇ ಹೇಳಿದೆಲ್ಲ ನಾನು. ಕೆಲವೊಮ್ಮೆ ಒಂದು ಕ್ಷಣದ ಕೋಪ ನಿಮ್ಮ ಸುಂದರ ಸಂಬಂಧಗಳನ್ನ ಸಹ ನಾಶ ಮಾಡ್ತದೆ. ನೀವು ಯೋಚನೆ ಮಾಡಿ, ಒಂದಿಷ್ಟು ಚಿಕ್ಕ ಒಂದು ವಿಷಯ ಇಟ್ಕೊಂಡು ಸಹ ಎಷ್ಟೋ ಜನ ಎಷ್ಟೋ ವಿಷಯದ ಬಗ್ಗೆ ಜಗಳ ಮಾಡ್ಕೊಳ್ತಾರೆ, ಬೇರೆ ಬೇರೆ ಆಗ್ತಾರೆ. ಹಾಗಾಗಿ ಯಾವುದೇ ಒಂದು ವಿಷಯ ಇದ್ರೂ ಸಹ, ಅಥವಾ ಗಂಡ ಹೆಂಡತಿರ ಮಧ್ಯೆ ವಿಷಯ ಇರ್ಬೋದು, ನೀವೇ ಕೂತು ಅದನ್ನ ಸಾಲ್ವ್ ಮಾಡ್ಕೊಳ್ಬೇಕು. ಅಥವಾ ಅಣ್ಣ ತಮ್ಮಂದಿರ ಮಧ್ಯೆ, ಅಕ್ಕ ತಂಗಿಯರ ಮಧ್ಯೆ, ಅಥವಾ ಸಂಬಂಧಗಳ ಮಧ್ಯೆ ಏನೇ ಸಮಸ್ಯೆ ಬಂದ್ರು ಸಹ ನೀವು ಕೂತು ಬಗೆಹರಿಸ್ಕೊಳ್ಬೇಕಾಗ್ತದೆ. ಕೆಲವೊಬ್ರು ಅಂತ ಹೇಳಿದ್ರೆ ಈಗ ಮೂರನೆಯವರ ಮಾತು ಕೇಳಿ ನೀವು ನಿಮ್ಮ ಸಂಬಂಧವನ್ನ ಹಾಳು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ಖುಷಿ ಪಡ್ತಾರೆ ವಿನಃ ನೀವು ಅದರಿಂದ ಖುಷಿಯಾಗಿರುವುದಿಲ್ಲ. ನೀವು ಮನಸ್ಸಲ್ಲಿ ನೋವು ತಿಂತಾ ಇರ್ತೀರಿ, ನಾನು ಹೀಗೆ ಹೇಳಿದೆ, ಹೀಗೆ ಮಾಡಿದ್ನಲ್ಲ ಅಂತೇಳಿ. ಅದಕ್ಕೆ ಅವಕಾಶ ನೀವು ಖಂಡಿತವಾಗ್ಲೂ ಕೊಡಬೇಡಿ. ಯಾವುದೇ ಒಂದು ವಿಷಯ ಇದ್ರೂ ಸಹ ಸಮಾಧಾನದಿಂದ ನೀವು ಅದನ್ನ ಯೋಚನೆ ಮಾಡಿ ಮಾತಾಡಿ. ಫ್ರೆಂಡ್ಸ್, ವಿಡಿಯೋ ಹೇಗನ್ನಿಸ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಆದಲ್ಲಿ ನಿಮಗೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಳಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.